ಸಂಕಲ್ಪ, ಕೇವಲ ಸಂಕಲ್ಪವನ್ನು ಮಾಡಿ ಮಹಾಲಯ ಪಕ್ಷ ಶ್ರಾದ್ದವನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಸಂಕಲ್ಪ ಶ್ರಾದ್ದ ಅಂತ ಹೇಳ್ತಾರೆ. ಹಿರಣ್ಯ ಶ್ರಾದ್ದ ಅನ್ನತಕ್ಕಂಥ ತರಕಾರಿ ಇವುಗಳನ್ನೆಲ್ಲ ದಾನವಾಗಿ ಕೊಟ್ಟು ಆ ಮೂಲಕ ಯಥಾಶಕ್ತಿ ದಕ್ಷಿಣೆಯನ್ನು ಸಮರ್ಪಣೆ ಮಾಡಿ ಆ ಮೂಲಕ ಆ ಪಿತೃಶ್ರಾದ್ದವನ್ನು ಆಚರಿಸುವುದಕ್ಕೆ ಸಾಧ್ಯ ಇದೆ. ಏನೂ ಶಕ್ತಿಯೇ ಇಲ್ಲದೇ ಇದ್ದರೂ ಕೂಡ ಸಕ್ಕರೆಯನ್ನು, ಕೇವಲ ಸಕ್ಕರೆಯನ್ನು ಇರುವೆಗಳಿಗೆ ಹಾಕುವುದರಿಂದಲೂ ಕೂಡ ಈ ಪಿತೃಶ್ರಾದ್ದದ ಫಲ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಅಂತೇಳಿ ಹೇಳಿದ್ದಾರೆ. ಅದಕ್ಕೂ ಕೂಡ ಸಾಧ್ಯ ಇಲ್ಲ ಅಂದಾಗ ಆ ಪಿತೃಪಕ್ಷದಲ್ಲಿ ಅಶ್ವತ್ಥ ವೃಕ್ಷವನ್ನು, ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪವಾಗಿರತಕ್ಕಂತಹ ಅಶ್ವತ್ಥ ವೃಕ್ಷಕ್ಕೆ 7 ಒಂದು ಪ್ರದಕ್ಷಿಣೆಯನ್ನು ಮಾಡಿ ಆ ಮೂಲಕ ಪ್ರಾರ್ಥನೆಯನ್ನು ಮಾಡುವುದರಿಂದ ಪಿತೃಶ್ರಾದ್ದವನ್ನು ಮಾಡಿದಷ್ಟೇ ಪುಣ್ಯ ಬರುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಇದಕ್ಕೂ ಕೂಡ ಶಕ್ತಿ ಇಲ್ಲದೆ ಇದ್ದರೆ, ಅನಾರೋಗ್ಯ ಅನ್ನತಕ್ಕಂಥ ಇದ್ದಾಗ ಏನು ಮಾಡೋದು? ಕೈಯನ್ನು ಮೇಲೆ ಕೆತ್ತಿ ಪಿತೃಗಳೇ ನನ್ನಲ್ಲಿ ಏನೂ ಇಲ್ಲ, ನನ್ನಲ್ಲಿರ್ತಕ್ಕಂಥದ್ದು ಇಷ್ಟೇ ಶಕ್ತಿ ಅಂತೇಳಿ ಭಗವಂತನನ್ನು ಒಂದು ಶುದ್ಧವಾದಂಥ ನಿಷ್ಕಲ್ಮಷವಾದಂಥ ಮನಸ್ಸಿನಿಂದ ಕೈ ಎತ್ತಿ ಪ್ರಾರ್ಥನೆಯನ್ನು ಮಾಡಿದರೆ ಅದೇ ಪಿತೃಶ್ರಾದ್ದದ ಒಂದು ವಿಶೇಷವಾದಂತಹ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂಥೇಳಿ ಇಷ್ಟು ಸಿಂಪಲೈಸ್ ಮಾಡಿ ಹೇಳಿದ್ದಾರೆ.